ಸೂಪರ್ ಟೇಸ್ಟಿಯಾಗಿರೋ ಚೋಲೆನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನು ಹಿಂದಿನ ರೆಸಿಪಿಲಿ ಭಟೂರೆ ಹೇಳ್ಕೊಟ್ಟಿದ್ದೆ. ಈಗ ಚೋಲೆನ ಹೇಗೆ ಮಾಡೋದನ್ನು ತೋರಿಸ್ತೀನಿ. ಸೊ ಚೋಲೆಗೆ ನಾನು ಚೋಲೆ ಅಂದರೆ ಕಡಲೆಕಾಳು, ದಪ್ಪ ಕಡಲೆಕಾಳು ಇರುತ್ತಲ್ಲ, ಅದನ್ನೇ ರಾತ್ರಿ ಇಡೀ ಎಲ್ಲ ನಾನು ನೆನೆಸಿಟ್ಕೊಂಡಿದ್ದೆ. ನೆಕ್ಸ್ಟ್ ಮಾರ್ನಿಂಗು ಕುಕ್ಕರಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಚಕ್ಕೆ ಮತ್ತು ಲವಂಗನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಒಂದು 3-4 ಮೆತ್ತಗಾಗೋವರೆಗೂ ಒಂದು 3-4 ವಿಸಿಲ್ಲು ಹೊಡೆಸ್ಕೊಳ್ಳಿ ಚೋಲೆನ. ಅದು ಫುಲ್ ಮೆತ್ತಗಾಗಬೇಕು, ಅಲ್ಲಿವರೆಗೂ ಅಟ್ಲೀಸ್ಟ್ ಒಂದು 4 ವಿಸಿಲಾದರೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೋಲೆನ ಮೆತ್ತಗೆ ವಿಸಿಲ್ ಹೊಡೆಸ್ಕೊಳ್ಳಿ. ನೆಕ್ಸ್ಟ್ ನೋಡಿ ಈ ಥರ ಕೈಯಲ್ಲಿ ಇಸ್ಕಿದ್ರೆ ಈ ಥರ ಬರಬೇಕು. ಈ ರೀತಿ ಬೆಂದ ಮೇಲೆ ನೆಕ್ಸ್ಟ್ ಸ್ವಲ್ಪ ತಣ್ಣಗೆ ಹಾಕಿಡಿ. ಸೊ ಅದಕ್ಕೊಂದು ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಆ ಪೇಸ್ಟಿಗೋಸ್ಕರ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು, ಈರುಳ್ಳಿ ಮತ್ತು ಕೊತ್ತಂಬರಿ ಮತ್ತು ಸ್ವಲ್ಪ ಚಕ್ಕೆ, ಲವಂಗ, ಸ್ವಲ್ಪ ಜೀರಿಗೆ ಎಲ್ಲನೂ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು, ಜೊತೆಗೆ ಇದಕ್ಕೆ ನಾನೇನು ಬೇಯಿಸಿ ಇಟ್ಕೊಂಡಿದ್ದೀನಲ್ಲ, ಸ್ವಲ್ಪ 1-2 ಸ್ಪೂನಷ್ಟು ಚೋಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನ ಹಾಕಿದ್ರೆ ಏನಾಗುತ್ತೆ, ಗ್ರೇವಿ ಥಿಕ್ನೆಸ್ ಬರುತ್ತೆ. ಇದು ಹಾಕಿದ ಮೇಲೆ 1-2 ಸ್ಪೂನಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಪೇಸ್ಟ್ ಮಾಡಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು ಹಾಕ್ಕೊಂಡು ಅದಕ್ಕೆ ಈರುಳ್ಳಿನೂ ಹಾಕಿ ಈರುಳ್ಳಿನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ. ನೆಕ್ಸ್ಟ್ ಇದೆಲ್ಲ ಎಣ್ಣೆಯಲ್ಲಿ ಫ್ರೈ ಆದಮೇಲೆ, ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇದನ್ನು ನೋಡಿದ್ರಲ್ಲ, ಈ ರೀತಿ ಫ್ರೈ ಆದಮೇಲೆ ಟೊಮೆಟೊನ ನಾನು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಡೈರೆಕ್ಟಾಗಿ ಹೆಚ್ಚಿನೂ ಹಾಕ್ಕೋಬೋದು. ಸೊ ಗ್ರೇವಿ ಥರ ಆಗಬೇಕಂದ್ರೆ ಟೊಮೆಟೊನ ನಾನು ಪ್ಯೂರಿ ಮಾಡಿಕೊಂಡು, ಈ ಟೊಮೆಟೊ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ಮೇಲೆ ನೋಡಿದ್ರಲ್ಲ, ಈ ರೀತಿ ಗಟ್ಟಿಯಾಗಿ ಬರುತ್ತೆ. ಅಲ್ಲಿವರೆಗೂ ಇದನ್ನು ಸಣ್ಣ ಉರಿ ಇಟ್ಟು ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ನಾನೇನು ಈರುಳ್ಳಿ, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಅದೇ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ಎಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಅದೆಲ್ಲ ಮಿಕ್ಸ್ ಆಗಬೇಕು. ಅದಾದಮೇಲೆ ಇದಕ್ಕೆ ಮಸಾಲೆನ ಸೇರಿಸ್ಕೊಳ್ಳೋಣ. ನಾನು ಇಲ್ಲಿ 1-2 ಸ್ಪೂನಷ್ಟು ಖಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಹಳದಿ ಪೌಡ್ರು, ನೆಕ್ಸ್ಟ್ ಧನಿಯಾ ಪೌಡ್ರು, ಉಪ್ಪು ಎಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉರಿ ಸಣ್ಣಕ್ಕಿಡಿ, ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಇರುತ್ತಲ್ಲ, ತಳ ಹಿಡ್ದೋಗುತ್ತೆ. ಆಮೇಲೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು ಹಾಕಿ 1-2 ನಿಮಿಷ ಇದನ್ನು ಕುದಿಸಿ. ಸೊ ಮಸಾಲೆ ಎಲ್ಲನೂ ಅದರಲ್ಲಿ ಮಿಕ್ಸ್ ಆಗಿ ಚೆನ್ನಾಗಿ ಅದು ಕುದಿಬೇಕು. ಇದೆಲ್ಲ ಕುದ್ದ ಮೇಲೆ ನಾವೇನು ಚೋಲೆನ ಕುದಿಸಿಟ್ಕೊಂಡಿದ್ದೀವಲ್ಲ, ನೀರು ಸಮೇತನ ಎಲ್ಲನೂ ಅದಕ್ಕೆ ಹಾಕ್ಕೊಳ್ಳಿ. ಇದೆಲ್ಲ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಮತ್ತೆ ಒಂದು 5 ನಿಮಿಷ ಇದನ್ನು ಕುದಿಯಕ್ಕೆ ಬಿಡಿ. ಇದೆಲ್ಲ ಚೆನ್ನಾಗಿ ಕುದಿಬೇಕು. ಚೋಲೆನೂ ಸ್ವಲ್ಪ ಹೊತ್ತು ಮಸಾಲೆಯಲ್ಲಿ ಎಲ್ಲ ಕುದಿಬೇಕು. ಸ್ವಲ್ಪ ಬಾಯಿ ಮುಚ್ಚಿ ಕುದಿಯಕ್ಕೆ ಬಿಡಿ. ಸೊ ಈಗ ಎಣ್ಣೆ ಬಿಡ್ತಾ ಇದೆಯಲ್ಲ, ಇವಾಗ ಇದಕ್ಕೆ ಒಂದು ಸ್ವಲ್ಪ ಕಸೂರಿ ಮೇಥಿ, ಈ ಮೇಲ್ಗಡೆ ಗರಂ ಮಸಾಲ, 1 ಸ್ಪೂನಷ್ಟು ಗರಂ ಮಸಾಲ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರುಚಿಯಾಗಿರೋ ಟೇಸ್ಟಿಯಾಗಿರೋ ಚೋಲೆ ರೆಡಿಯಾಗಿರುತ್ತೆ. ಇದನ್ನು ಬಿಸಿ ಬಿಸಿ ಪೂರಿ, ಭಟೂರೆ ಜೊತೆ ಸಖತ್ತಾಗಿರುತ್ತೆ. ಟ್ರೈ ಮಾಡಿ.